ಲೇಖ. ಸತ್ಯದೇವ್, ಏನು ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ, ಆದಿತ್ಯ ಆಫೀಸ್ಗೆ ಹೊರಟ್ನಾ? ಇನ್ನೂ ಹೊರಟಿಲ್ಲ, ಯಾಕೆ? ನಿನ್ನೆ ನಮ್ಮ ಆಫೀಸಲ್ಲಿ ನಡೀತಲ್ಲ, ಆ ಥರದ ಹಗರಣಗಳು ಮತ್ತೆ ಮರುಕಳಿಸ್ಬಾರ್ದು. ಅದಕ್ಕೆ ಯೋಚನೆ ಮಾಡಿ ಅವನನ್ನು ಗೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಸತ್ಯದೇವ್. ನೀವು ಅವನ ಹತ್ರ ಮಾತಾಡಿ, ನಿಮ್ಮ ಮಾತನ್ನು ಅವನು ಖಂಡಿತ ಕೇಳ್ತಾನೆ. ಅಮ್ಮ, ನಾನು ಆಫೀಸಿಗೆ ಬಿಡ್ತಾ ಇದ್ದೀನಿ, ಮೀಟಿಂಗ್ ಇದೆ, ತಿಂಡಿ ಬೇಡ ನನಗೆ. ಒಂದು ನಿಮಿಷ ಇರೋ ಆದಿತ್ಯ. ಹೇಳಿಪ್ಪ. ನೋಡು, ನಿನ್ನೆ ನಮ್ಮ ಆಫೀಸಲ್ಲಿ ನಡೀತಲ್ಲ, ಆ ಇನ್ಸಿಡೆಂಟ್ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ಆ ಥರದ ಇನ್ಸಿಡೆಂಟ್ಗಳು ಮತ್ತೆ ಮರುಕಳಿಸ್ಬಾರ್ದು. ಅದ್ರ ಬಗ್ಗೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕಪ್ಪ. ಹೌದಪ್ಪ, ಅನಿಗೆ ಹೇಳಿದ್ದೀನಿ ಸ್ವಲ್ಪ ಕಂಟ್ರೋಲ್ಡಾಗಿರಬೇಕು ಅಂತ, ಸರಿ ಅಂತ ಹೇಳಿದ್ದಾನೆ. ವೆರಿ ಗುಡ್. ಅದು ಅಲ್ಲದೆ ಇದೆಲ್ಲ ಯಾಕಾಯ್ತು, ಯಾವ ಕಾರಣಕ್ಕಾಯ್ತು ಅಂತ ನಂಗೆ ಗೊತ್ತಾಗಿದೆಯಪ್ಪ. ಇನ್ಮೇಲಿಂದ ಸ್ವಲ್ಪ ಹುಷಾರಾಗಿರ್ತೇನೆ. ಈಗಲಾದರೂ ಗೊತ್ತಾಯ್ತಲ್ಲ ತೇಜು ಬೆಲೆ ಏನು ಅಂತ. ಹೌದೌದು, ಗೊತ್ತಾಯ್ತು ಬಿಡಿ. ನೋಡು, ಆ ಕೂಸು ಆಫೀಸಿಗೆ ಬರದೇ ಇದ್ದಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿರಲಿಲ್ಲ, ನಮ್ಮ ಮರ್ಯಾದೆ ಉಳಿತಿರಲಿಲ್ಲ, ಇವತ್ತಿನ ಪೇಪರ್ ಆಚೆಗೆ ಬರ್ತಾ ಇರಲಿಲ್ಲ. ಎಲ್ಲ ಕ್ರೆಡಿಟು ಅವಳಿಗೆ ಹೋಗಬೇಕು. ಅಷ್ಟು ಮರ್ಯಾದೆ ಗೌರವ ಉಳಿಸ್ಕೊಂಡಿರೋ ತೇಜಸ್ವಿನಿನ ಪತ್ರಿಕೆಯಿಂದ ಆಚೆ ಕಳಿಸಿದ್ದು ನಿಮ್ಮ ಮೂರ್ಖತನ ಅಂತ ಈಗಲಾದರೂ ಗೊತ್ತಾಯ್ತಲ್ವಾ? ಅವಳು ಬಂದು ಏನು ಮಾಡ್ತಾಳೆ? ಅವಳು ಯಾಕೆ ಪತ್ರಿಕೆಗೆ ಬರಬೇಕು ಅಂತ ಹೇಳ್ತಾ ಇದ್ರಿ? ಈಗ ಅರ್ಥ ಆಗಿರಬೇಕು ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು ಅವಳನ್ನ ಮತ್ತೆ ಕೆಲಸಕ್ಕೆ ತಗೊಳ್ಳಿ ಅಂತ. ಅವಳ ಸರ್ವೀಸು ಪೇಪರ್ಗೆ ಬೇಕೇ ಬೇಕು. ಅವಳಿಗೆ ತಿಳುವಳಿಕೆ ಇದೆ, ಅವಳು ಪತ್ರಿಕೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ. ಮಾವ ಪ್ಲೀಸ್, ನಾನು ಪತ್ರಿಕೆಯಿಂದ ಹೊರಗೆ ಬಂದಿದ್ದೀನಿ. ಹತ್ತು ಕರೆದು ನಾನು ಮತ್ತೆ ಅಲ್ಲಿ ಕೆಲಸಕ್ಕೆ ಹೋಗೋ ಅನಿವಾರ್ಯತೆ ಇಲ್ಲ. ನೀವು ನನ್ನನ್ನು ಶಿಫಾರಸ್ ಮಾಡಬೇಡಿ, ನಾನು ಮತ್ತೆ ಕೆಲಸಕ್ಕೆ ಹೋಗಲ್ಲ. ಅಕ್ಕ ಪ್ಲೀಸ್, ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಬೇಡಿ. ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ಪ್ಲೀಸ್ ಅಕ್ಕ, ನೀವು ಕೆಲ್ಸಕ್ಕೆ ಹೋಗಿ. ತೇಜು ನೋಡಮ್ಮ, ನೀನು ಕೆಲಸಕ್ಕೆ ಹೋಗಬೇಕು. ನೀನು ಅಲ್ಲಿದ್ದರೆ ಕೆಲಸಗಳೆಲ್ಲ ಆಗೋದು. ಅವ್ರು ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡ. ನೋಡಮ್ಮ, ನೀನು ಹೋಗಲೇಬೇಕು. ಅತ್ತೆ ಪ್ಲೀಸ್ ಫೋರ್ಸ್ ಮಾಡಬೇಡಿ. ಬಾ 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 ಬಾ, ಏನು ಆ್ಯಕ್ಟಿಂಗು, ಏನು ಆ್ಯಕ್ಟಿಂಗು. ಆ್ಯಕ್ಟಿಂಗಾ? ಯಾರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾರ ಬಗ್ಗೆ? ನಿಮ್ಮ ಬಗ್ಗೆನೇ. ಮಗು ಜಿಗಿಟ್ಟಿದ್ದು ನೀವೇ, ತೊಟ್ಲು ತೂಗಿದ್ದು ನೀವೇ, ಎಲ್ಲ ನೀವೇ ಮಾಡಿ ಈಗೇನೂ ಗೊತ್ತಿಲ್ಲದೆ ಇರೋರ ಥರ ನಾಟಕ ಮಾಡಬೇಡಿ ಅತ್ತಿಗೆ ಅವರೇ. ಅನಿರುದ್ಧ, ಅವಳು ವಿರುದ್ಧ ಮಾತಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ? ಏನಾಗಿದೆ ನಿನಗೆ? ಹೌದು ಸ್ವಾಮಿ, ಇವರನ್ನು ಕೆಲಸದಿಂದ ಕಿತ್ತಾಕಿದ್ವಿ ಅಂತ ಇವ್ರಿಗೆ ಹತಾಶೆ ಜಾಸ್ತಿ ಆಗಿತ್ತು. ಹೇಗಾದರೂ ಮತ್ತೆ ಕೆಲಸಕ್ಕೆ ಬಂದು ಅಧಿಕಾರ ತೋರಿಸ್ಬೇಕು ಅಂತ ಹೊಂಚಾಗ್ತಾ ಇದ್ರು. ನೆನ್ನೆ ನಡೆದ ಘಟನೆನ ನೆಪ ಮಾಡಿಕೊಂಡು ಮತ್ತೆ ಒಳಗೆ ಬರೋಕೆ ನೋಡ್ತಿದ್ದಾರೆ. ಇದೆಲ್ಲ ನನಗೆ ಅರ್ಥ ಆಗಲ್ವಾ? ಅನಿರುದ್ಧ್, ಯಾರಿಗೆ ಹೇಳ್ತಾ ಇದ್ದೀರಾ? ನಾನು ಸಂತೋಷದಿಂದಾನೇ ಕೆಲಸ ಬಿಟ್ಟು ಬಂದಿದ್ದೀನಿ. ನನ್ನ ಗಂಡ ನನ್ನ ಕೆಲಸ ನೋಡ್ಕೊಳ್ತೀನಿ ಅಂತ ಅಂದಾಗ ನಾನು ಯಾಕೆ ಹತಾಶೆ ಅನುಭವಿಸ್ಲಿ? ನನಗೆ ಯಾವ ಹತಾಶೆನೂ ಇಲ್ಲ, ನಿರಾಶೆನೂ ಇಲ್ಲ. ಇದೆಲ್ಲ ನಿಮ್ಮ ಕಲ್ಪನೆ. ಎಲ್ಲರೂ ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಬಾ ಇದೆ ಅಂತ ಸಮರ್ಥಿಸ್ಕೊಳಕ್ಕೆ ಬರಬೇಡಿ. ನನಗೆ ಗೊತ್ತು ಇದೆಲ್ಲ ನಿಮ್ಮದೇ ಕುಮ್ಮಕ್ಕು. ಸ್ಟಾಫ್ ಮನೆಗೆ ಬಂದಿದ್ದು, ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದು ಎಲ್ಲ ನಿಮ್ಮದೇ ಕುಮ್ಮಕ್ಕು. ಮತ್ತೆ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳಿ ಅಂತ ನೀವು ಸೃಷ್ಟಿ ಮಾಡಿರೋ ನಾಟಕ ಇದು. ಅನಿರುದ್ಧ್, ನಾಲಿಗೆ ಹೊರಡ್ದಾಗೆಲ್ಲ ಮಾತಾಡಬೇಡಿ, ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಈ ನಾಟಕಗಳೆಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ, ನನಗೆ ಬರಲ್ಲ. ನಿಮ್ಮ ಕೆಲಸ ಯಾರಿಗೆ ಬೇಕಾಗಿದೆ? ನಿಮ್ಮ ಅನಿವಾರ್ಯತೆ ಸೃಷ್ಟಿ ಮಾಡೋಕ್ಕೆ ನೀವು ಮಾಡಿರೋ ನಾಟಕ ಅಂತ ಗೊತ್ತಾಗದೇ ಇರೋದೇನಲ್ಲ ಇದು. ಯಾರ ಮಾತನ್ನು ಕೇಳದೇ ಇರೋ ಜನ ನೀವು ಬಂದ ತಕ್ಷಣ ಹ್ಯಾಕ್ ತಪ್ಪಾಗ್ತಾರೆ? ಅದು ನಾನು ಉಳಿಸ್ಕೊಂಡಿರೋ ಗೌರವ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಹಾಗಲ್ಲ. ಸಾಕು ಸುಮ್ಮನಿರಿ. ಸ್ಟಾಫ್ ಪೂರ್ತಿ ನಿಮ್ಮ ಕಡೆ ಮಾಡಿಕೊಂಡು ನನ್ನ ವಿರುದ್ಧ ಹೊರಟಿರೋದು ನನಗೇನು ಅರ್ಥ ಆಗಲ್ವಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಅನಿರುದ್ಧ, ನೀನು ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಆ ಮಗು ಹಾಗಲ್ಲ. ನೀನು ಯಾರೋ ಸ್ಟಾಫ್ಗೆನೆ ಕುಡಿದು ಅವಾಂತರ ಮಾಡಿಕೊಂಡ್ರೆ ಅದು ಅವಳು ಹೇಳಿದ ಕತೆ ಹೇಗೋ ಆಗುತ್ತೆ? ಅವಳು ಆಫೀಸಿಗೆ ಬಂದೇ ಬರ್ತಾಳೆ, ಅದನ್ನು ತಪ್ಸಕ್ಕೆ ಸಾಧ್ಯ ಇಲ್ಲ. ಐಸಿ ಏನು ಬ್ರದರ್, ನೀವು ಕೆಲಸಕ್ಕೆ ತಗೋತಿದ್ದೀರಾ ನಿಮ್ಮ ಮಿಸ್ಸಸ್ನ? ಖಂಡಿತ ಇಲ್ಲ, ಅವಳು ಆಫೀಸಿಗೆ ಬರೋದು ಬೇಕಿಲ್ಲ.
ಏನಾಗಿದೆಯೋ ನಿನಗೆ? ಬೇಡ, ಅವಳ ಆಫೀಸಿಗೆ ಬರೋದು ಬೇಡ. ಸುಮ್ಮನೆ ಕಿತಾಪತಿಗಳು ಯಾಕೆ? ನಮ್ಮ ಸ್ಟಾಫನ್ನ ಅವಳ ಪರ ಮಾಡಿ ನಂಬಿರೋದನ್ನೇ ತಿರ್ಗಿ ಬೀರೋ ಹಾಗೆ ಮಾಡ್ತಾಳೆ ಅವಳು. ಅದು ನಮ್ಗೆ ಬೇಕಿಲ್ಲ. ಅವಳು ಮನೇಲೇ ಇರಲಿ. ಸಾಕ ಸ್ವಾಮಿ, ನಾನು ಹೇಳ್ಕೊಟ್ಟಿದ್ನ ಬ್ರದರ್ಗೆ. ತಾವಲ್ಲದೆ ಇಂಥ ಒಳ್ಳೆ ಕಾರ್ಯಗಳನ್ನು ಇನ್ಯಾರು ಮಾಡೋದಕ್ಕೆ ಸಾಧ್ಯ? ನನಗೆ ಯಾರ ಅನುಕಂಪ ಕರುಣೆ ಬೇಕಾಗಿಲ್ಲ. ನಿಮ್ಮ ಕೆಲಸನೂ ನನಗೆ ಬೇಕಾಗಿಲ್ಲ. ಬೇಕಾದ್ ಮಾಡ್ಕೊಳ್ಳಿ. ಕೆಲಸಕ್ಕೋಸ್ಕರ ನಾನು ಯಾರ ಕೈ ಕಾಲು ಹಿಡ್ದಿಲ್ಲ, ಹಿಡಿಯೋದೂ ಇಲ್ಲ. ದಟ್ಸ್ ಗುಡ್. ಅನಿರುದ್ಧ್, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಈ ಮಟ್ಟಕ್ಕೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದೀರಾ? ಅವ್ರ ಕೆಲ್ಸಕ್ಕೆ ಬರೋದು ಬೇಡ ಅಂತ ನಾನು ಹೇಳೇ ಇಲ್ಲ. ಅವ್ರ ಗಂಡನೇ ಇಷ್ಟಪಡದೇ ಇರುವಾಗ ನಾನೇನು ಮಾಡಲಿ? ನಾನು ಒತ್ತಡ ಹೇರೋಕ್ಕಾಗತ್ತಾ? ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನ್ನ ಪರವಾಗಿ ಮಾತಾಡಿ ಅಂತ ಯಾರು ಹೇಳಿದ್ರು ಮಾವ ನಿಮಗೆ? ಯಾಕೆ ನನ್ನ ಮರ್ಯಾದೆ ಕಳೀತೀರಾ? ಎಫ್ ಡಿ ಅಮೌಂಟಲ್ಲಿ ಕರೆಕ್ಟಾಗಿ ಇಂಟ್ರೆಸ್ಟ್ ಸೇರಿಸಿಲ್ಲ ಅಂದ್ಬಿಟ್ಟು ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ದಾರೆ. ಬೆಳಗ್ಗೆ ನೀವೇ ನೋಡಿದ್ರಲ್ಲ ಅವ್ರು ಹೇಗೆ ಜಗಳ ಆಡಿದ್ರು ಅಂತ. ಯಾಕ್ರಿ ಹೀಗೆ ಮಾಡ್ತೀರಾ? ವರ್ಕ್ ಸ್ಟಾಫ್ನಲ್ಲಿ ಯಾಕೆ ಎಂಬರಾಸ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ? ಸಾರಿ ಮೇಡಮ್. ಹಲೋ, ಹಾಂ, ನಾನು ಸಾಕ್ಷಿ ರಘುರಾಮ್. ನನ್ನ ಪರಿಚಯನ ನೀವು ಮರ್ತಿಲ್ಲ ಅಂದ್ಕೊಳ್ತೀನಿ. ನೋನು, ನಿಮ್ಮಂಥ ಪ್ರೆಸ್ಟೀಜಿಯಸ್ ಕಸ್ಟಮರ್ನ ಮರೆಯೋಕ್ಕಾಗತ್ತಾ? ಯಾಕ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ತಗೊಳ್ಳಿ, ಇದನ್ನು ಕ್ಲಿಯರ್ ಮಾಡ್ಕೊಂಬನ್ನಿ. ಹಲೋ ಸಾಕ್ಷಿ, ಹೇಳಿ. ಒಂದು ಇಂಪಾರ್ಟೆಂಟ್ ಇಶ್ಯೂನ ಡಿಸ್ಕಸ್ ಮಾಡಬೇಕಿತ್ತು. ನಾನು ನಿಮ್ಮನ್ನು ಭೇಟಿ ಮಾಡ್ಬೋದಾ? ಸಾರಿ ಸಾಕ್ಷಿ, ಟ್ರಾನ್ಸಾಕ್ಷನ್ ಟೈಮಲ್ಲಿ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಇವತ್ತು ಯಾವುದೋ ಕಸ್ಟಮರಿಂದ ಬೇರೆ ಪ್ರಾಬ್ಲಮ್ ಆಗಿದೆ. 3 ಗಂಟೆ ಮೇಲೆ ಬನ್ನಿ, ಬಿಡುವಾಗಿ ಡಿಸ್ಕಸ್ ಮಾಡೋಣ. 3 ಗಂಟೆಗಾ? ಸಾರಿ, 3 ಗಂಟೆಗೆ ನಾನು ಯಾವುದೋ ಆರ್ಕಿಟೆಕ್ಚರ್ನ ಮೀಟ್ ಮಾಡೋದಕ್ಕೆ ಹೋಗಬೇಕು. ನಿಮ್ಮ ಬ್ಯಾಂಕಿಗೆ ಬರೋದಕ್ಕಾಗೋಲ್ಲ. ಆದರೆ ಇವತ್ತೇ ನಿಮ್ಮನ್ನು ಮೀಟ್ ಮಾಡಿದರೆ ಚೆನ್ನಾಗಿರೋದು. ವಿಷಯನ ಡಿಲೇ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದರೆ ನೀವು ನಮ್ಮನೆಗೆ ಬನ್ನಿ, ಅಲ್ಲೇ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ನಿಮ್ಮ ಮನೆಗಾ? ಹೌದು, ಕಾರ್ಡಲ್ಲಿ ನಮ್ಮ ಮನೆ ಅಡ್ರೆಸ್ ಇದೆಯಲ್ಲ. ನಾನು 6 ಗಂಟೆಗೆಲ್ಲ ಮನೇಲಿರ್ತೀನಿ. ಅಲ್ಲೇ ಬಂದು ಮೀಟ್ ಮಾಡಿ, ಫ್ರೀಯಾಗಿ ಡಿಸ್ಕಸ್ ಮಾಡೋಣ. ಓ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮಾಡೋಣ. ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ನಿಮ್ಮ ಮನೇಲಿ ಸಿಗ್ತೀವಲ್ಲ, ಆಗಲೇ ಮಾತಾಡೋಣ. ಬಾಯ್. ಓಕೆ. ಯಾರು ಬೇಕಾಗಿತ್ತು? ನಮಸ್ಕಾರ. ನಮಸ್ಕಾರ. ನಾನು ಸಾಕ್ಷಿ ಅಂತ. ಮೈತ್ರಿ ಅವ್ರನ್ನ ನೋಡಬೇಕಾಗಿತ್ತು. ಓ, ಈಗ ತಾನೇ ಬ್ಯಾಂಕಿಂದ ಬಂದ್ಲು. ಬನ್ನಿ ಒಳಗೆ ಕೂತ್ಕೊಮ್ಮ. ಹಲೋ ಸಾಕ್ಷಿ, ಮನೆ ಹುಡ್ಕಕ್ಕೆ ತೊಂದರೆ ಆಯಿತಾ? ಏನಿಲ್ಲ, ಅಡ್ರೆಸ್ ಎಲ್ಲ ಕರೆಕ್ಟಾಗಿತ್ತು. ಸ್ವಲ್ಪ ಏರಿಯಾ ಹೊಸದು ಅನ್ನಿಸ್ತಷ್ಟೇ. ಇವರು ನಮ್ಮ ತಾಯಿ. ನಮಸ್ಕಾರಮ್ಮ. ಅಮ್ಮ, ಇವರು ಸಾಕ್ಷಿ ಅಂತ ಚಿತ್ರಲೇಖ ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ರು. ಈಗ ಅವ್ರದ್ದೇ ಸ್ವಂತ ಪತ್ರಿಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೌದಾ? ತುಂಬ ಸಂತೋಷ ಅಮ್ಮ. ಏನು ತಗೋತೀಯಾ? ಕಾಫಿನೋ, ಟೀನೋ? ಏನು ಬೇಡಮ್ಮ, ಎಲ್ಲ ಮುಗಿಸ್ಕೊಂಡೇ ಬಂದೆ. ಸರಿ. ಸಾಕ್ಷಿ, ಏನು ಡಿಸೈಡ್ ಮಾಡಿದ್ರಿ ಲೋನ್ ಬಗ್ಗೆ? ಅದು ನೀವು ಯಾಕೋ ಕನ್ವಿನ್ಸ್ ಆಗಿರೋ ಹಾಗೆ ಕಾಣಿಸ್ತಿಲ್ಲ. ನೋಡಿ, ನಮ್ಮ ಬ್ಯಾಂಕಲ್ಲಿ ತುಂಬ ಈಸಿ ಟರ್ಮ್ಸಲ್ಲಿ ನಾವು ನಿಮ್ಗೆ ಲೋನ್ ಕೊಡ್ತೀವಿ. 30 ಲಕ್ಷ ತುಂಬ ದೊಡ್ಡ ಅಮೌಂಟ್ ಅಂತ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದನ್ನು ಸುಲಭವಾಗಿ ಕ್ಲಿಯರ್ ಮಾಡೋ ಹಾಗೆ ನಾವು ಕಂಡೀಷನ್ಸ್ ಹಾಕ್ತೀವಿ. ನಿಮಗೆ ಗೊತ್ತಾ ಮೇಡಮ್,
ನಮ್ಮ ಬ್ರಾಂಚಿಂದ ನಾವು 1 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಬೋದು. ನಿಮ್ಗೆ ಎಷ್ಟು ಲೋನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆ ಫೈಲ್ ಇಲ್ಲೇ ಇದೆ, 1 ನಿಮಿಷ. ಮೈತ್ರೇಯವರೇ, ನಿಮಗೆ ಮದುವೆ ಆಗಲಿಲ್ಲ ಅಂತ ಹೇಳಿದ್ರಿ, ಮತ್ತೆ ಇವರು? ಅದು ಅವ್ರ ಜೊತೆ ನನ್ನ ಮದುವೆ ಆಗಬೇಕಾಗಿತ್ತು. ಓ, ಐ ಆಮ್ ಸಾರಿ. ಅಮ್ಮ, ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ಯಾರು ಅಂತ ನೋಡು. ಹಲೋ, ಹಾಂ ಗೊತ್ತಾಯ್ತಪ್ಪ, ಕೊಡ್ತೀನಿ. ತಗೋ, ಫೋನ್ ಬಂದಿದೆ. ಯಾರಮ್ಮ? ಅದೇ ಕಣೆ, ಅವತ್ತು ನೀನು ನೋಡೋಕೆ ಬಂದಿದ್ರಲ್ಲ ಗಂಡನವರು, ಆ ಹುಡುಗ ಫೋನ್ ಮಾಡಿದ್ದಾನೆ, ತಗೋ. ಏನಿದೆ ಅಗತ್ಯ ಫೋನ್ ಮಾಡೋಕ್ಕೆ? ನಾನು ಅವತ್ತೇ ಹೇಳಿದ್ದೀನಿ ತಾನೇ ಮದುವೆ ಬೇಡ ಅಂತ. ಸಾಕು ನಿನ್ನ ತಲೆಹರಟೆ, ಲೈನಲ್ಲಿದ್ದಾರೆ, ತಗೋ ಮಾತಾಡು. ಅಮ್ಮ ಪ್ಲೀಸ್, ಮಾತಾಡೋಕ್ಕೆ ಏನಿದೆ? ನಾನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡು. ಆಗಲ್ಲ, ತಗೋ. ಹಲೋ ಮಹೇಶ್. ನೋನು, ನಾನು ಉತ್ತರ ಈಗಾಗಲೇ ಹೇಳಿದ್ದೀನಲ್ಲ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಎಷ್ಟೇ ಅಹಂಕಾರ ನಿನಗೆ? ಆ ಹುಡುಗ ತನ್ನ ಈಗೋ ಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ದಾನೆ, ಇಷ್ಟು ಹೊರಟಾಗಿ ಉತ್ತರ ಕೊಡ್ತೀಯಲ್ಲ. ಇನ್ನೇನು ಮತ್ತೆ? ಮದುವೆ ವಿಷಯದಲ್ಲಿ ಬಲವಂತ ಮಾಡೋಕ್ಕಾಗತ್ತಾ? ಅವರು ಆಫೀಸಲ್ಲಿ ದೊಡ್ಡ ಪೋಸ್ಟಲ್ಲಿ ಇರ್ಬೋದು, ಆದರೆ ಬೇರೆಯವ್ರ ಪರ್ಸ್ನಲ್ ವಿಷಯದಲ್ಲಿ ಹಕ್ಕು ಚಲಾಯಿಸೋ ಹಾಗಿಲ್ಲ ಅಂತ ಅವ್ರಿಗೆ ಅರ್ಥ ಆಗಬೇಕು. ಈಗಾಗಲೇ ಹೇಳಿದ್ದೀನಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ಆದರೂ ಪದೇ ಪದೇ ಯಾಕೆ ಫೋನ್ ಮಾಡಬೇಕು? ಏನೇ ಹಾಗಾದರೆ ಜೀವನ ಪೂರ್ತಿ ಮದುವೆನೇ ಬೇಡ ಅನ್ಕೊಂಬಿಟ್ಟಿದೀಯಾ? ನಾನು ಒಂಟಿಯಾಗಿದ್ದರೆ ನಿಂಗೇನಾದರೂ ತೊಂದರೆನಾ? ನನ್ನ ಪಾಡಿಗೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ತಾನೆ. ಸುಮ್ಮನೆ ಯಾಕಮ್ಮ ಮದುವೆ ಅನ್ನೋ ಬಂಧನಕ್ಕೆ ನನ್ನನ್ನು ಕಟ್ ಹಾಕ್ತೀಯಾ? ಆ ಪ್ರೇಮು ಅವನ ಪಾಡ್ಗೆ ಅವನು ಮದುವೆ ಆಗಿ ಸುಖವಾಗಿದ್ದಾನೆ. ನೀನೇ ಅವನ ನೆನಪಲ್ಲಿ ಒಂಟಿಯಾಗಿ ಕೊರಗ್ತಾ ಇರೋದು. ಅಮ್ಮ ಪ್ಲೀಸ್, ಪ್ರೇಮ್ ಬಗ್ಗೆ ಮಾತಾಡಬೇಡ. ಅವ್ರ ಜೀವನ ಅವ್ರಿಗೆ, ನನ್ನ ಜೀವನ ನನಗೆ. ನೋಡಮ್ಮ ಹೇಗೆ ಮಾತಾಡ್ತಾಳೆ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಅಮ್ಮ, ಅವರು ಬಿಸ್ನೆಸ್ ವಿಷಯ ಮಾತಾಡೋಕ್ಕೆ ಬಂದಿರೋದು. ನಮ್ಮ ಸಮಸ್ಯೆ ಅವರೇ ಅದ್ರಿಗೆ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಎಕ್ಸ್ಕ್ಯೂಸ್ ಮೀ, ನಾನು ಹೊರಡ್ತೀನಿ, ಮತ್ತೆ ಯಾವಾಗಲಾದರೂ ಮೀಟ್ ಮಾಡೋಣ. ಇಲ್ಲ ಸಾಕ್ಷಿ, ಸಾರಿ, ನಾವು ಮಾತು ಮುಂದುವರ್ಸೋಣ. ಪ್ಲೀಸ್ ಕೂತ್ಕೊಳ್ಳಿ. ಪರವಾಗಿಲ್ಲ ಮೈತ್ರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ನಿಮ್ಮ ತಾಯಿ ಕೂಡ ಅಪ್ಸೆಟ್ ಆಗಿದ್ದಾರೆ. ನೀವು ಅವ್ರಿಗೆ ಸಮಾಧಾನ ಹೇಳಿ. ನಾವು ಮತ್ತೆ ಯಾವಾಗಲಾದರೂ ಮೀಟ್ ಮಾಡೋಣ. ಬರ್ತೀನಿ. ಏನಮ್ಮ ನೀನು? ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ನಂಗೆ ಮೊದಲೇ ಬ್ಯಾಂಕಲ್ಲಿ ವರ್ಕ್ ಪ್ರೆಷರ್ ಇದೆ. ಹೆಡ್ ಆಫೀಸಿಂದ ನಿನ್ನ ಟಾರ್ಗೆಟ್ ರೀಚ್ ಮಾಡಲೇಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಸಾಕ್ಷಿ ನಮ್ಮ ಬ್ಯಾಂಕಲ್ಲಿ 30 ಲಕ್ಷ ಲೋನ್ ತೊಗೊಳ್ತೀನಿ ಅಂತ ಬಂದಿದ್ರು. ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ತಿನ್ ಯಾವುದೋ ರಗಳೆ ತೆಗ್ದಿದ್ಯಲ್ಲ. ಈ ಹಾಳದ ಫೋನ್ ಬೇರೆ ಈಗಲೇ ಬರಬೇಕಾ? ಗುರೂಜಿ, ನಿಮ್ಮ ನೋಡ್ಲಿಕ್ಕೆ ಚೈತ್ರ ಅನ್ನೋರು ಬಂದಿದ್ದಾರೆ. ನಡಿಯಮ್ಮ. ನೋಡಪ್ಪ, ಸರಿಗೆ ಬಿಗಿಯಾಗಿ ಕಟ್ಟು, ಮತ್ತೆ ಅದು ಬಿಚ್ಕೊಳ್ಬಾರ್ದು, ಗೊತ್ತಾಯ್ತಲ್ಲ?
ನಮಸ್ಕಾರ ಗುರುಜಿ. ನಮಸ್ತೆ. ಇವಳು ಚೈತ್ರ ಅಂತ, ಸತ್ಯದೇವ್ ಕೊನೆ ಮಗಳು. ನೀವು ನೋಡಿರಬಹುದು. ಹಾಂ, ನೋಡಿದ್ದೀನಿ. ತಾವು? ನಾನು ದುಷ್ಯಂತ್ ಅಂತ, ಚೈತ್ರನ್ ಗಂಡ. ಅಂದರೆ ಸತ್ಯದೇವ್ರ ಅಳಿಯ ಅಂತಾಯ್ತು. ಹೌದು. ಯಾವಾಗಾಯ್ತು ನಿಮ್ಮ ಮದುವೆ? ಇತ್ತೀಚೆಗೆ ಗುರುಗಳೇ. ಕೂತ್ಕೊಳ್ಳಿ. ಏನಮ್ಮ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಬಹಳ ಸಂತೋಷಮ್ಮ. ಹೇಳಿ, ಏನು ವಿಷಯ? ನಿಮ್ಮಿಂದ ತುಂಬ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ ಗುರುಜಿ. ನೀವೇ ನೋಡಿದ್ರಲ್ಲ, ಚೈತ್ರನ್ಗೆ ಕಾಲಿಲ್ಲ. ಸುಮಾರು ವರ್ಷಗಳಿಂದ ಹೀಗೆ ವೀಲ್ ಚೇರ್ ಮೇಲೆ ಕೂತಿದ್ದಾಳೆ. ಇವಳಿಗೆ ಕಾಲು ಬರೋ ಹಾಗೆ ಮಾಡ್ಬೋದಾ? ಏನಾಗಿತ್ತಮ್ಮ ನಿನ್ನ ಕಾಲಿಗೆ? ಆಕ್ಸಿಡೆಂಟ್ ಆಗಿತ್ತು ಗುರುಜಿ. ಓ, ಹಾಗಾದ್ರೆ ಹುಡ್ತಾ ಹೀಗಿರಲಿಲ್ಲ? ಇಲ್ಲ ಗುರುಜಿ, ಒಮ್ಮೆ ಆಕ್ಸಿಡೆಂಟ್ ಆಗಿ ಬಲವಾದ ಪೆಟ್ಟು ಬಿತ್ತು. 2 ಕಾಲುಗಳು ಫ್ರ್ಯಾಕ್ಚರ್ ಆಗೋಯ್ತು. ಸೊಂಟದ ನರಗಳಿಗೂ ಬಲವಾದ ಪೆಟ್ಟು ಬಿದ್ದು ನಡೆದಾಡೋದಕ್ಕೆ ಆಗಲಿಲ್ಲ. ಎಲ್ಲ ಪ್ರಯತ್ನ ಮಾಡಿದ್ರಿ ತಾನೇ? ಹೌದು ಗುರುಜಿ, ಎಲ್ಲ ಥರ ಟ್ರೈ ಮಾಡಿ ಎಲ್ಲೂ ಆಗಲ್ಲ ಅಂತ ಹೇಳಿದ ಮೇಲೆ ಸುಮ್ಮನಾಗಿದ್ದಾರೆ. ಆದರೆ ಮೊನ್ನೆ ಏನಾಯಿತು? ಇಷ್ಟು ವರ್ಷಗಳ ನಂತರ ಮತ್ತೆ ಕಾಲು ಬರುತ್ತೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಅದನ್ನೇ ಹೇಳೋದಕ್ಕೆ ಹೊರಟಿದ್ದೆ ಗುರುಜಿ. ಇವಳಿಗೆ ಒಮ್ಮೊಮ್ಮೆ ಏನಾದರೂ ಅನ್ನಿಸ್ಬಿಡುತ್ತೆ, ಅದನ್ನೇ ಪೇಂಟಿಂಗ್ ಮಾಡ್ತಾಳೆ. ಆದರೆ ಯಾಕೆ, ಯಾವಾಗ ಅಂತ ಗೊತ್ತಿರಲ್ಲ. ಆದರೆ ಅವಳ ಮನಸ್ಸಿಗೆ ತುಂಬ ಬಲವಾಗಿ ಅನ್ನಿಸ್ದಾಗ ಏನಾದರೂ ಹೇಳ್ತಾಳೆ, ಇಲ್ಲಾಂದರೆ ಚಿತ್ರ ಬಿಡಿಸ್ತಾಳೆ. ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಇದುವರೆಗೂ ಅವಳು ಏನು ಹೇಳಿದಳೋ ಎಲ್ಲ ನಿಜ ಆಗಿದೆ. ಇಷ್ಟು ದಿನ ಬೇರೆಯವ್ರ ವಿಚಾರದಲ್ಲಿ ಹೇಳ್ತಾ ಇದ್ಲು. ಮೊನ್ನೆ ಕಾಲು ಬಂದು ನಡೆದ ಹಾಗನ್ಸಿ ಎದ್ದು ನಿಂತಿದ್ಲು. ನನ್ನ ಕಾಲು ಹೀಗಾದ್ಮೇಲೆ ಅದೇ ಮೊದಲನೇ ಸಾರಿ ಗುರುಜಿ ನಾನು ಎದ್ದು ನಿಂತಿದ್ದು. ನನಗೆ ಎದ್ದು ನಿಲ್ಬೇಕು ಅಂತ ತುಂಬ ಬಲವಾಗಿ ಅನ್ನಿಸ್ತಾ ಇತ್ತು. ನನ್ನ ಒಳಮನಸ್ಸು ಎದ್ದು ಅಂತ ಪ್ರೇರೇಪಿಸ್ತಿತ್ತು. ನಾನು ಎದ್ದು ನಿಂತ್ಬಿಟ್ಟೆ. ತುಂಬ ವಿಶೇಷವಾಗಿದ್ಯಲ್ಲಮ್ಮ. ಹಿಂದೆ ನಿನಗೆ ಈ ಥರ ಯಾವಾಗಲೂ ಆಗಿತ್ತಾ? ಇಲ್ಲ, ಹಿಂದೆ ಯಾವತ್ತೂ ನನಗೆ ಹೀಗೆ ಅನಿಸೇ ಇರಲಿಲ್ಲ. ಆದರೆ ಇತ್ತೀಚೆಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ ಗುರುಜಿ. ನನ್ನ ಕಾಲು ಸರಿ ಹೋಗುತ್ತಾ ಗುರುಜಿ? ನನ್ನ ಮನಸ್ಸು ಹೇಳ್ತಿದೆ ನಾನು ಮತ್ತೆ ನಡೆದಾಡ್ತೀನಿ ಅಂತ. ದಯವಿಟ್ಟು ಗುರುಜಿ ಏನಾದರೂ ಮಾಡಿ. ನೋಡೋಣ ಇರಮ್ಮ, ನಿನ್ನ ಆತ್ಮವಿಶ್ವಾಸ ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀನು ಹೇಳೋದು ಕೇಳ್ತಾ ಇದ್ರೆ ನನಗನ್ಸತ್ತೆ ನಿನ್ನಲ್ಲಿ ಯಾವುದೋ ಒಂದು ವಿಶೇಷವಾದ ಚೈತನ್ಯ ಇದೆ. ಆ ಚೈತನ್ಯನೇ ನಿನಗೆ ಪ್ರೇರಣೆ ನೀಡ್ತಾ ಇದೆ. ನನಗನ್ಸತ್ತೆ ನಿನ್ನ ಆ ಅಂತರ್ ಪ್ರೇರಣೆಯಿಂದಲೇ ನಿನ್ನ ಕಾಲು ಗುಣ ಆಗ್ಬೋದಮ್ಮ. ಕೆಲವು ಪರೀಕ್ಷೆ ಮಾಡಿ ಏನಾಗಿದೆ ಅಂತ ನೋಡ್ತೀನಿ. ಬಾಮ್ಮ. ಹಾಂ, ಸರಿ. ತಾವು ನಾಳೆ ಬನ್ನಿ, ಏನು ಮಾಡ್ಬೋದು ಅಂತ ನಾನು ಹೇಳ್ತೇನೆ ತಮಗೆ. ಗುರೂಜಿ, ನನ್ನ ಕಾಲು ಬರುತ್ತಲ್ವಾ? ಬರುತ್ತೆ ಅಂತ ನಿನ್ನ ಮನಸ್ಸೇ ಹೇಳ್ತಾ ಇದೆಯಲ್ಲಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಬರುತ್ತೆ ಬಿಡು.